ಇರುವಂತಹ ಎಲ್ಲ ಅತಿಥಿಗಳೇ ಮತ್ತು ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ಗ್ರಾಮದ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನ ಶಿಕ್ಷಕ ವೃಂದದವರೇ ಮತ್ತು ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ. ಈಗಾಗಲೇ ನಮ್ಮ ಕಾಂಬ್ಳೇಶ್ವರ್ ಅವರು ಹೇಳಿದ ಹಾಗೆ ಇವತ್ತು ನಾವೆಲ್ಲ ಪಾಲಕರು ಗಮನಿಸಬೇಕಾದಂಥ ಒಂದು ಅಂಶ, ಮಕ್ಕಳಿಗೆ ಮೊಬೈಲ್ನಿಂದ ದೂರವಿಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ. ಮತ್ತು ಮುಖ್ಯವಾಗಿ ಈ ಒಂದು ಹಂತದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ 2 ನಿಮಿಷಗಳ ಕಾಲ ಸಮಯವನ್ನು ತೆಗೆದುಕೊಂಡು ನನ್ನ ಅನಿಸಿಕೆಗಳನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. ಮೊದಲನೇದಾಗಿ, ಇವತ್ತು ಗಣರಾಜ್ಯೋತ್ಸವ ಭಾರತ ದೇಶದಲ್ಲಿ ಒಂದು ಸ್ವಾತಂತ್ರ್ಯ ದಿನ ಮತ್ತು ಗಣರಾಜ್ಯೋತ್ಸವ ದಿನದಂದು ಮಾತ್ರ ಈ ಬಾವುಟವನ್ನು ಹಾರಿಸ್ತಾರೆ. ಇದಕ್ಕೆ ಎಷ್ಟೋ ಜನರಿಗೆ ಗಣರಾಜ್ಯೋತ್ಸವ ಯಾಕೆ ಮಾಡ್ತಾರೆ, ಸ್ವಾತಂತ್ರ್ಯ ಯಾಕೆ ಮಾಡ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ತಮ್ಮ ಮಕ್ಕಳಿಗೆ ಇದನ್ನು ತಿಳಿಸಬೇಕು. ಮೊದಲನೇದು, ಭಾರತ ದೇಶದಲ್ಲಿ ಬ್ರಿಟಿಷರು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿ 1947 ಆಗಸ್ಟ್ 15ರಂದು ಭಾರತವನ್ನು ಬಿಟ್ಟು ಹೋದ ಪ್ರಯುಕ್ತ ಬ್ರಿಟಿಷರ ಬಾವುಟವನ್ನು ಕೆಳಗಿಳಿಸಿ ನಮ್ಮ ಬಾವುಟವನ್ನು ಮೇಲಕ್ಕೆ ಹಾರಿಸುವ ಉದ್ದೇಶದಿಂದ ನಾವು ಸ್ವತಂತ್ರ ದಿನದಂದು ಬಾವುಟವನ್ನು ಹಾರಿಸ್ತೇವೆ. ಆದರೆ ಸ್ವತಂತ್ರ ಸಿಕ್ಕ ನಂತರ ಈ ದೇಶವನ್ನು ಯಾರು ನಡೆಸಬೇಕು ಅನ್ನೋದು ಒಂದು ಗೊಂದಲ ಆಯಿತು. ಆ ಕಾರಣಕ್ಕಾಗಿ ಭಾರತೀಯರಾಗಿರ್ತಕ್ಕಂಥ ನಾವೇ ನಮ್ಮದೇ ಆದಂಥ ಒಂದು ಕಾನೂನನ್ನು ರಚನೆ ಮಾಡಿಕೊಂಡು ನಮ್ಮ ದೇಶವನ್ನು ಆಳ್ವಿಕೆ ಮಾಡಬೇಕು ಅಂತ ಹೇಳಿ ಸಂವಿಧಾನ ರಚನಾ ಸಮಿತಿಯಲ್ಲಿರ್ತಕ್ಕಂಥ ಅನೇಕ ಸದಸ್ಯರು ಒಬ್ಬ ಪ್ರಮುಖ ನಾಯಕನಾದಂಥ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿ ಒಂದು ಕರಡು ಸಮಿತಿಯನ್ನು ರಚನೆ ಮಾಡಿ ಸಂವಿಧಾನವನ್ನು ರಚನೆ ಮಾಡುವುದರ ನಂತರ 1949 ನವೆಂಬರ್ 26ಕ್ಕೆ ಸಂವಿಧಾನ ಅಂಗೀಕಾರ ಆದರೂ ಸಹಿತ ಜವಾಹರ್ಲಾಲ್ ನೆಹರೂರವರು ಲಾಹೋರ್ ಅಧಿವೇಶನದಲ್ಲಿ 1930ರಲ್ಲೇ ನಮಗೆ ಪೂರ್ಣ ಸ್ವರಾಜ್ಯ ಬೇಕು ಅಂತ ಘೋಷಣೆ ಮಾಡಿದರು. ಹಾಗಾಗಿ ಅವತ್ತು 1930 ಜನವರಿ 26ಕ್ಕೆ ಪೂರ್ಣ ಸ್ವರಾಜ್ಯ ಸಿಕ್ಕಿತು ಅಂತೇಳಿ ಜನ ಹೋರಾಟ ಮಾಡಿದ್ರಲ್ಲ, ಆ ನೆನಪಿಗಾಗಿ 1950ರಲ್ಲಿ ಜನವರಿ 26ರಿಂದ ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೆವು. ಹಾಗಾಗಿ ಇವತ್ತು ನಮ್ಮ ದೇಶದ ಕಾನೂನು ನಮ್ಮ ದೇಶದವರ ಕೈಯಲ್ಲಿ ಇದ್ದುಕೊಂಡು ನಾವು ಅಧಿಕಾರ ಮಾಡ್ತಕ್ಕಂಥ ಒಂದು ದಿನವಾದ ಪ್ರಯುಕ್ತ ಈ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಮತ್ತೆ ಅನೇಕ ಈ ಶಾಲೆಯಲ್ಲಿ ಸಾಕಷ್ಟು ಗ್ರಾಮದಲ್ಲಿರ್ತಕ್ಕಂಥ ನಾಗರಿಕರು, ಪಾಲಕರು, ಪೋಷಕರು, SDMC ಸದಸ್ಯರು, ಅಧ್ಯಕ್ಷರು ಪ್ರತಿಯೊಬ್ಬರು ಸಹಕಾರ ನೀಡುವುದರಿಂದಲೇ ಈ ಶಾಲೆ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ. ಇದೇ ಥರ ನಿಮ್ಮ ಸಹಕಾರ ಸದಾ ಇರಲಿ. ತಮ್ಮೆಲ್ಲರಲ್ಲಿ ನಾನು ಸಮಯದ ಕೊರತೆಯಿಂದಾಗಿ ಮಕ್ಕಳು ಬೇರೆ ಬೇರೆ ಆಟೋಟಗಳಲ್ಲಿ, ಚಟುವಟಿಕೆಯಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಬೇಕಾಗಿದ್ದ ಪ್ರಯುಕ್ತವಾಗಿ ನನಗೆ 2 ಮಾತನಾಡಲು ಅವಕಾಶ ಕೊಟ್ಟಂಥ ಈ ವೇದಿಕೆಗೆ ಮತ್ತು ಸಮಸ್ತ ಮುರ್ಕಿ ಗ್ರಾಮದ ನಾಗರಿಕರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.